ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ವೆಜಿಟೇಬಲ್ ಕಟ್ಲೆಟ್. ಅದು ಮಕ್ಳಿಗೆ ಹೇಗೆ ಮಾಡೋದು ಅಂತ. ನಾನು ಇಲ್ಲಿ ಹಸಿ ಬಟಾಣಿನ ಬೇಯಿಸ್ಕೊಂಡಿದ್ದೀನಿ, ಸ್ಟೀಮ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಮೆತ್ತಗೆ ಸಾಫ್ಟ್ ಆಗಬೇಕು. ಸೊ ಈ ಥರ ಸಾಫ್ಟ್ ಆದರೆ ನಮಗೆ ಸ್ಮ್ಯಾಶ್ ಮಾಡೋಕ್ಕೂ ಚೆನ್ನಾಗಾಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಿದರೆ, ಒಂದು ಕಾಲು ಭಾಗ ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ ನಾನು. ಬೀಟ್ರೋಟ್ ಹೆಲ್ದಿ, ಮಕ್ಕಳು ಹಂಗೆ ತಿನ್ನಿ ಅಂದರೆ ತಿನ್ನೋದಿಲ್ಲ, ಅದಕ್ಕೆ. ಆಮೇಲೆ ಒಂದು ಕ್ಯಾರೆಟ್ನ ನಾನು ತುರಿದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಂದರೆ, ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ. ಇಷ್ಟನ್ನು ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಗರಂ ಮಸಾಲ ಇಷ್ಟ ಆಗಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ನಾನು ಬಟಾಣಿನೆಲ್ಲ ಫುಲ್ಲು ಸ್ಮ್ಯಾಶ್ ಮಾಡ್ಕೊತೀನಿ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡೋಣ, ನಾನು ತುರಿದಿಟ್ಕೊಂಡಿದ್ನಲ್ಲ ಬೀಟ್ರೋಟ್ ಮತ್ತು ಕ್ಯಾರೆಟು, ಅದನ್ನು ಕೂಡ ಇದಕ್ಕೆ ಹಾಕೋಣಂತೆ. ಆಮೇಲೆ ನಾನೇನು ತೋರಿಸಿದ್ನಲ್ಲ ಮಸಾಲ, ಅದನ್ನು ಕೂಡ ಹಾಕ್ಕೊಳ್ಳೋಣಂತ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳಿಗೆಲ್ಲ, ನಮಗೆ ದೊಡ್ಡವ್ರಿಗೂ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆಮೇಲೆ ಮಕ್ಕಳು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಏನಾದರೂ ಕೇಳ್ತಾರಲ್ಲ, ಇದನ್ನು ಮಾಡಿಕೊಟ್ರೆ ಬೆಸ್ಟು. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ತವ ಇಟ್ಬಿಟ್ಟು ತವಾಗ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡೋಣಂತೆ ನೀಟಾಗೆ. ಸೊ ಇದನ್ನು ಮೀಡಿಯಮ್ ಆರ್ ಲೋ ಫ್ಲೇಮಲ್ಲೇ ಮಾಡಿ, ಅವಾಗ ನೀಟಾಗಿ ಎಲ್ಲ ಚೆನ್ನಾಗಿ ಬೇಯುತ್ತದು. ಫುಲ್ ನೀಟಾಗಿ ಆಯಿಲೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು ಫುಲ್ ಅದು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಇಷ್ಟಿಷ್ಟು ತೊಗೊಂಡ್ಬಿಟ್ಟು, ನಿಮಗೆ ಇಷ್ಟ ಬಂದಿದ್ದು ಶೇಪ್ ಕೊಟ್ಕೊಳ್ಳಿ. ರೌಂಡ್ ಕೊಟ್ಕೊಳ್ಳಿ, ಇಲ್ಲ ರೆಕ್ಟ್ಯಾಂಗಲ್ ಶೇಪ್ ಕೊಟ್ಕೊಳ್ಳಿ, ನಿಮ್ಮ ಇಷ್ಟ. ಅದು ಯಾವ ಶೇಪ್ ಆದರೂ ನೀವು ಮಾಡ್ಕೋಬೋದು. ನಾನು ರೌಂಡ್ ಮಾಡ್ಕೊಂಡು ಈ ಥರ ಸ್ವಲ್ಪ ತಟ್ಕೊತಾ ಇದ್ದೀನಿ. ತೀರಾ ದಪ್ಪನೂ ಮಾಡ್ಕೋಬೇಡಿ, ಬೇಯಲ್ಲ. ತೀರಾ ತೆಳುಗೂ ಬೇಡ, ಮೀಡಿಯಮ್ಮು. ಸೊ ಇದು ಹಾರ್ಡ್ಲಿ ಒಂದು 10 ಮಿನಿಟ್ಸಲ್ಲಿ ಸ್ನ್ಯಾಕ್ಸ್ ಮಾಡಿಬಿಡ್ಬೋದು, ಮಕ್ಕಳಿಗೂ ಇಷ್ಟ ಆಗುತ್ತೆ. ನೋಡಿ, ನಾನು ಇದನ್ನು ನೀಟಾಗಿ ಬೇಯಿಸ್ತಾ ಇದ್ದೀನಿ ಎಲ್ಲ ಕಡೆನೂ ಇಟ್ಬಿಟ್ಟು. ನೀವು ಇದನ್ನು 9 ಮಂತ್ಸಿಂದನೂ ಕೊಡ್ಬೋದು, 9 ಮಂತ್ಸ್ ಬೇಬಿಯಿಂದನೂ ಕೊಡ್ಬೋದು. ಇದನ್ನು ತಿಂತಾರೆ, ಚೆನ್ನಾಗಿ ಇಷ್ಟ ಆಗುತ್ತೆ ಅವ್ರಿಗೆ. 9 ಮಂತ್ಸ್ ಬೇಬಿ ಅಂತಂದರೆ ನೀವು ಅದಕ್ಕೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಬೇಡಿ. ನೋಡಿ, ನೀಟಾಗಿ ಆಯಿಲೆಲ್ಲ ಸ್ಪ್ರೆಡ್ ಮಾಡಿ. ಅದು ಆಯಿಲಲ್ಲೇ ನೀಟಾಗಿ ಫ್ರೈ ಆಗಬೇಕು. ಒಂದು ಸೈಡ್ ನೀಟಾಗಿ ಬೇಯಿತು ಅಂದಾಗ ಅದು ನೀಟಾಗಿ ಎಬ್ಬಕ್ಕೆ ಈಸಿ ಆಗುತ್ತೆ. ಫಸ್ಟ್ ಆಯಿಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಯಿಲ್ ತಳ್ದಲ್ಲಾದರೆ ಮಾತ್ರ ನೀಟಾಗಿ ಎದ್ದಳಕ್ಕಾಗತ್ತದು. ಸೊ ಈ ಥರ ಟರ್ನ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು ಅದನ್ನು. ಸೊ ನೀವು ಹೈ ಫ್ಲೇಮಲ್ಲಿ ಅದು ಬೆಂದಿರಲ್ಲ, ಬಟ್ ಬಾಟಮಲ್ಲೆಲ್ಲ ಸೀದೋಗ್ಬಿಡುತ್ತೆ, ಅದು ಹಸಿ ಬಿಸಿ ಆದಂಗೆ ಆಗುತ್ತೆ. ಸೊ ಅದಕ್ಕೆ ನೀವು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಕುಕ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಕಡೆನೂ ಬೇಯುತ್ತದು. ನಾನಿಲ್ಲಿ ಮಕ್ಕಳು ಕೊಡೋಕ್ಕೋಸ್ಕರ ಆಯಿಲ್ ಕಡಿಮೆ ಹಾಕಿದ್ದೀನಿ. ದೊಡ್ಡವ್ರಿಗಾದರೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕೋಬೋದು, ಇಲ್ಲ ಬೆಣ್ಣೆ ಕೂಡ ಹಾಕೋಬೋದು. ನೋಡಿ, ನೀಟಾಗಿ ಎರಡು ಕಡೆನೂ ಕ್ರಿಸ್ಪಿಯಾಗಿ ಆಗಿದೆ. ಇಷ್ಟಾದರೆ ಸಾಕು, ಪರ್ಫೆಕ್ಟಾಗಿರುತ್ತೆ. ಅದು ಈಸಿಯಾಗಿ ಎದ್ದಳ್ತಿತ್ತು ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಇಲ್ಲ ಇನ್ನೂ ಹಂಚಿಗೆ ಹಿಡಿತಾ ಇತ್ತು ಅಂತಂದರೆ ಅದಿನ್ನೂ ಬೆಂದಿಲ್ಲ ಅಂತ ಅರ್ಥ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಆದಮೇಲೆ ನಾನು ಇದನ್ನು ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಟ್ರೈ ಮಾಡಿ ನೋಡಿ.
ಒಂದು 10 ಮಿನಿಟ್ಸಲ್ಲೇ ಮಾಡಿ ಮುಗಿಸ್ಬಿಡ್ಬೋದು. ನೋಡಿ, ವೆಜಿಟೇಬಲ್ ಕಟ್ಲೆಟ್ ರೆಡಿ ಟು ಈಟ್. ತುಂಬ ಟೇಸ್ಟಾಗಿರುತ್ತೆ, ಟ್ರೈ ಮಾಡಿ. ನಿಮಗೆ ಬೇಕಂದರೆ ಮೇಲ್ಗಡೆ ಇವಾಗ ಚಾಟ್ ಮಸಾಲ ಕೂಡ ಹಾಕೋಬೋದು ಇದ್ರ ಮೇಲ್ಗಡೆ. ಮಕ್ಳಿಗೆ ಕೊಡೋದಾದರೆ ಬೇಡ, ಅದು ಪ್ಲೇನ್ ಹಿಂಗೆ ಕೊಡಿ. ದೊಡ್ಡವ್ರು ನೀವುಗಳು ತಿನ್ನೋದಾದರೆ ಮೇಲ್ಗಡೆ ಚಾಟ್ ಮಸಾಲ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ಸಖತ್ತಾಗಿ ಕೊಡುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡವ್ರಿಗೆ ಅಂತ ಅಂದ್ಬಿಟ್ಟು ಡಿವೈಡ್ ಮಾಡಿಬಿಟ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಆ ಚಾಟ್ ಮಸಾಲ ಫ್ಲೇವರ್ ಇದ್ರ ಜೊತೆಗೆ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ವೆಜಿಟೇಬಲ್ ಕಟ್ಲೆಟ್ ರೆಡಿ ಟು ಈಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನನ್ನ ಚಾನಲ್ ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್.